ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಒಂದು ತ್ರಿಭುಜಕ್ಕೆ ನಾವು ಎ ಬಿ ಸಿ ಎಂದು ಗುರುತಿಸಿದ್ದೇವೆ. ಇದಕ್ಕೆ ಈ ಬಾಹು ಮತ್ತು ಇಲ್ಲಿರುವ ಕೋನಗಳ ಯಾವುದಕ್ಕೆ ಏನು ಎಂದು ಒಂದಕ್ಕೊಂದು ಯಾವ ರೀತಿ ಸಂಬಂಧವಿದೆ ಎಂದು ಅಭ್ಯಸಿಸುವುದನ್ನು ನಾವು ತ್ರಿಕೋನಮಿತಿ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಎರಡು ತ್ರಿಭುಜಗಳು ಕಾಣಿಸುತ್ತಿದ್ದಾವೆ. ಇಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದಿದ್ದೇವೆ. ತೆಗೆದುದಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ಟೇವಿ. ಇಲ್ಲಿ ಬಿಗಿರುವ ಕೋನವನ್ನು ಏನಂತ ಕೇಳ್ತೀವಿ ನಾವು. ಇದು ಯಾವ ಥರ ಕೋನ? ಲಂಬಕೋನ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ ಸ್ಟೂಡೆಂಟ್ಸ್, 90 ಡಿಗ್ರಿ ಇರುತ್ತೆ. ಇದು ಯಾವ ಥರ ಆಗುತ್ತೆ? ಕೋನ ಎ ಬಿ ಸಿಯಲ್ಲಿ ಬಿ ಎಷ್ಟು ಡಿಗ್ರಿ ಐತಿ ಎಷ್ಟು ಡಿಗ್ರಿ ಐತಿ ಸ್ಟೂಡೆಂಟ್ಸ್? 90 ಡಿಗ್ರಿ ಐತಿ. ಅದೇ ಥರ ಇಲ್ಲಿ ಈ ತ್ರಿಭುಜ ಎ ಬಿ ಸಿಯಲ್ಲಿ ಬಿ 90 ಡಿಗ್ರಿ ಐತಿ. ಅಂದರೆ ಇದು ಏನೈತಿ? ಲಂಬಕೋನ ಐತಿ. ಲಂಬಕೋನಕ್ಕೆ ಇದು ಅಭಿಮುಖವಾಗಿರುವ ಬಾಹುಗೆ ಏನಂತೀವಿ ನಾವು? ವಿಕರ್ಣ ಅಂತ ಕರಿತೀವಿ. ಲಂಬಕೋನ ಈ ಥರ ಇದ್ದು ಇದಕ್ಕೆ ಅಭಿಮುಖವಾಗಿ ಅಂದರೆ ಅದ್ರ ಅಪೋಸಿಟ್ ಐತಲ್ಲ ಸ್ಟೂಡೆಂಟ್ಸ್, ಇದಕ್ಕೆ ಏನಂತೀವಿ ನಾವು? ವಿಕರ್ಣ ಅಂತ ಕರಿತೀವಿ. ಅದೇ ಥರ ಇಲ್ಲಿ ನಾವು ಈ ತ್ರಿಭುಜದೊಳಗೆ ತ್ರಿಭುಜ ಎ ಬಿ ಸಿ, ತ್ರಿಭುಜ ಪಿ ಸಿ ಎ, ತ್ರಿಭುಜ ಬಿ ಎ ಸಿ 3 ಕೋನಗಳು ಉಂಟಾಗ್ತಾವೆ ಸ್ಟೂಡೆಂಟ್ಸ್. ಇಲ್ಲಿ ಈ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಒಂದೇ ಏನೈತಿ? 90 ಡಿಗ್ರಿ ಐತಿ. ಉಳಿದ ಕೋನಗಳಿಗೆ ನಾವು ಏನಂತ ಕರಿತೀವಿ? ತೀಟಾ ಅಂತ ಕರಿತೀವಿ. ಅದನ್ನ ಯಾವ ಥರ ಸೂಚಿಸ್ತೀವಿ? ಇವೆರಡಕ್ಕೂ ಇದು 90 ಡಿಗ್ರಿ ಅಂತ ಗೊತ್ತೈತಿ. ಇದಕ್ಕೇನಂತ ಸೂಚಿಸ್ತೀವಿ? ತೀಟಾ ಅಂತ ಸೂಚಿಸ್ತೀವಿ. ತೀಟಾ ಅಂದ್ರೆ ಒಂದು ಕೋನದ ಬೆಲೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಒಂದು 90 ಡಿಗ್ರಿ ಆದ್ರೆ ಉಳಿದ ಕೋನಗಳಿಗೆ ನಾವು ಏನಂತ ಸೂಚಿಸ್ತೀವಿ? ತೀಟಾ ಎಂದು ಸೂಚಿಸುತ್ತೇವೆ. ಇಲ್ಲಿ ಕೋನ ತೀಟಾದ ಎದುರಿಗೆ ಅಭಿಮುಖವಾಗಿರುವ ಬಾಹುಗೆ ಏನಂತೀವಿ? ಒಂದು ಬಾಹುವಿಗೆ ಅಭಿಮುಖ ಬಾಹು, ಇನ್ನೊಂದಕ್ಕೆ ಏನಂತೀವಿ? ಪಾರ್ಶ್ವ ಬಾಹು ಎಂದು ಕರೆಯುತ್ತೇವೆ. ಕೋನ ತೀಟಾ ಇದನ್ನು ನಾವು ಡಿಗ್ರಿ ಅಥವಾ ರೇಡಿಯನ್ ರೂಪದಲ್ಲಿ ಸೂಚಿಸುತ್ತೇವೆ. ಈಗ ನಾವು ತ್ರಿಕೋನಮಿತಿಯ ಅನುಪಾತಗಳು ಯಾವುವು ಎಂದು ನೋಡೋಣ. ತ್ರಿಕೋನಮಿತಿಯಲ್ಲಿ ಒಟ್ಟು 6 ಮೂಲ ಅನುಪಾತಗಳು ಬರ್ತವೆ. ಆ 6 ಮೂಲ ಅನುಪಾತಗಳ ಹೆಸರು. ಈಗ ಸ್ಟೂಡೆಂಟ್ಸ್, ನಾವು ತ್ರಿಕೋನಮಿತಿಯ ಅನುಪಾತಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದನೇದು ಸೈನ್ ತೀಟಾನ ನಾವು ಈ ರೀತಿ ಬರಿತೀವಿ. ಎರಡನೇದು ಕಾಸ್ ತೀಟಾ, ಮೂರನೇದು ಟ್ಯಾನ್ ತೀಟಾ, ನಾಲ್ಕನೇದು ಕಾಟ್ ತೀಟಾ, ಐದನೇದು ಸೆಕ್ ತೀಟಾ, ಆರನೇದು ಕಾಸೆಕ್ ತೀಟಾ. ಒಟ್ಟು 6 ಮೂಲ ಅನುಪಾತಗಳು ತ್ರಿಕೋನಮಿತಿಯಲ್ಲಿ ಬರುತ್ತವೆ. ಈಗ ಈ ತ್ರಿಕೋನಮಿತಿಯ ಅನುಪಾತಗಳು ಒಂದಕ್ಕೊಂದು ಹೃತ್ಕರ್ಮ ಸಂಬಂಧವನ್ನು ಹೊಂದಿವೆ. ಹೃತ್ಕರ್ಮ ಅಂದ್ರೆ ಒಂದನ್ನು, ಈಗ ಸೈನ್ ತೀಟಾ ಮತ್ತೊಂದು ಅನುಪಾತಕ್ಕೆ ವಿರುದ್ಧ ಒಂದು ಸಂಬಂಧವನ್ನು ಹೊಂದಿರುತ್ತದೆ. ಈ ಅನುಪಾತ ಮತ್ತೊಂದು ಅನುಪಾತಕ್ಕೆ ಸಂಬಂಧವನ್ನು ಹೊಂದಿರುತ್ತದೆ. ಅದು ಯಾವ ಅನುಪಾತ ಸಂಬಂಧ ಹೊಂದಿದೆ ಎಂದು ನಾವು ತಿಳಿದುಕೊಳ್ಳೋಣ. ನಾವು ಈಗ ತ್ರಿಕೋನಮಿತಿಯ ಎಂದರೇನು, ತ್ರಿಕೋನಮಿತಿಯಲ್ಲಿ ಏನು ಅಂಶಗಳು ಮುಖ್ಯವಾಗಿವೆ, ಹಾಗೆಯೇ ತ್ರಿಕೋನಮಿತಿಯ ಅನುಪಾತಗಳು ಎಷ್ಟು ಮತ್ತು ಯಾವುವು ಎಂದು ತಿಳಿದುಕೊಂಡಿದ್ದೇವೆ. ಈಗ ನಾವು ಅಭ್ಯಾಸವನ್ನು ಬಿಡಿಸುತ್ತಾ ಹೋಗೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅಭ್ಯಾಸ 8.1
ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ. ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್. ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಮೊದಲನೇದು ಸೈನ್ ಎ ಕಾಸ್ ಎ, ಎರಡನೇದು ಸೈನ್ ಸಿ ಕಾಸ್ ಸಿ. ಇಲ್ಲಿ ನೋಡಿ, ಈಗ ನಾವೇನು ಕಂಡುಹಿಡಿಬೇಕಾಗಿ ಸೈನ್ ಎ ಮತ್ತು ಕಾಸ್ ಎ, ಎರಡನೇದು ಸೈನ್ ಸಿ ಮತ್ತು ಕಾಸ್ ಸಿ. ಈಗ ನಾವು ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಆನ್ಸರ್ 8.1. ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನ ಅಂದರೆ 90 ಡಿಗ್ರಿ. ಇವಾಗ ನಾವು ಮೊದಲನೇದು ಏನು ಕಂಡುಹಿಡಿಬೇಕು? ಸೈನ್ ಎ ಕಾಸ್ ಎ. ಸೈನ್ ಎ ಕಾಸ್ ಎ. ಇಲ್ಲಿ ನೋಡಿ, ತ್ರಿಭುಜ ಈಗ ಈ ಥರ ಒಂದು ತ್ರಿಭುಜ ಐತಿ. ಈ ತ್ರಿಭುಜ ಏನಾಗೈತಿ, ಇದಕ್ಕೆ ನಾವು ಹೆಸರು ಕೊಡೋಣ ಎ ಬಿ ಸಿ ಅಂತ. ಇಲ್ಲಿ ನೋಡಿ ಅವರೇ ಮೊದಲು ಕೊಟ್ಟಿದ್ದಾರೆ ಎ ಬಿ 24 ಸೆಂಟಿಮೀಟ್ರ್. ಇಲ್ಲಿ ಎ ಬಿ ಏನೈತಿ 24 ಸೆಂಟಿಮೀಟ್ರ್ ಐತಿ. ಎ ಬಿ 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್. ಬಿ ಸಿ ಇದು ಎಷ್ಟೈತಿ? 7 ಸೆಂಟಿಮೀಟ್ರ್ ಐತಿ. ಇವಾಗ ನಾವೇನು ಮಾಡಬೇಕಾಗೈತಿ? ಇಲ್ಲಿ ಎ ಸಿಯನ್ನು ಕಂಡುಹಿಡಿಬೇಕಾಗೈತಿ. ಅಂದ್ರೆ ಸೈನ್ ಎ ಕಾಸ್ ಎ ಇವುಗಳನ್ನು ನಾವು ಕಂಡುಹಿಡಿಬೇಕಾಗೈತಿ. ಇಲ್ಲಿ ನಾವೇನು ಮಾಡೋಣ? ಪೈಥಾಗೋರಸ್ನ ಪ್ರಮೇಯವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದರಿಂದ ನಾವು ಕಂಡುಹಿಡಿಯೋಣ. ಪೈಥಾಗೋರಸ್ನ ಪ್ರಮೇಯ. ಪೈಥಾಗೋರಸ್ ಪ್ರಮೇಯ ಅಂದ್ರೆ ಪೈಥಾಗೋರಸ್ ಪ್ರಮೇಯ ಏನ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಇಲ್ಲಿ ಎ ಬಿ ಅಂದರೆ ಎಷ್ಟೈತಿ? 24 ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದ್ರೆ 7 ಸ್ಕ್ವೇರ್. ಇವಾಗ ಎಷ್ಟಾಗುತ್ತೆ ಫ್ರೆಂಡ್ಸ್? 24 ಸ್ಕ್ವೇರ್ ಅಂದ್ರೆ 576 ಆಗುತ್ತೆ. ಪ್ಲಸ್ 7, 24 ನಾವು 2 ಸರಿ ಗುಣಿಸ್ಕೋಬೇಕು. ಅದೇ ಥರ ಇಲ್ಲಿ 7 2 ಸರಿ ಗುಣಿಸ್ಕೊಂಡಾಗ 7 7 49. ಇವಾಗ 576 ಮತ್ತು 49 ಕೂಡಿಸಿದಾಗ 625 ಬರ್ತೈತಿ. ಇಲ್ಲಿ ನೋಡಿ, ಅಂದರೆ ಏನು? ಎ ಸಿ ಸ್ಕ್ವೇರ್ ಈಕ್ವಲ್ ಟು 625. 625 ಅಂದರೆ 25ರ ವರ್ಗಮೂಲ 625. ಆದ್ದರಿಂದ ಎ ಸಿ ಈಕ್ವಲ್ ಟು 625ರ ವರ್ಗಮೂಲ 25. ಅದರಿಂದ ಎ ಸಿ ಈಕ್ವಲ್ ಟು 25 ಸೆಂಟಿಮೀಟರ್. ಇಲ್ಲಿ ನೋಡಿ, ಇದೇನಾಗುತ್ತೆ? 25 ಸೆಂಟಿಮೀಟರ್ ಆಗುತ್ತೆ. ಇವಾಗ ನಾವು ಮೊದಲನೇದು ಏನು ಕಂಡುಹಿಡಿಬೇಕು? ಸೈನ್ ಎ ಕಂಡುಹಿಡಿಬೇಕು. ಸೈನ್ ಎ. ಇಲ್ಲಿ ನೋಡಿ, ಸೈನ್ ಎ ನಾವು ಯಾವ ಥರ ಕಂಡುಹಿಡಿಯೋದು? ಸೈನ್ ಎ ಮೊದಲು ಏನು ಮಾಡಬೇಕು? ಬಿ ಸಿ ಅಫಾನ್ ಇದು ಮಾಡ್ಕೋಬೇಕು. ಇವಾಗ ನಾವು ಇದನ್ನ ಎ ಸಿ ಕಂಡು ಹಿಡ್ಕೊಂಡೇವಲ್ವ, ಅದಕ್ಕೆ ಅದನ್ನ ಎ ಸಿ ಏನು ತೊಗೊಳ್ದು? ಎ ಸಿ ತೊಗೋಬೇಕು. ಇಲ್ಲಿ ಇದೇನಾಗುತ್ತೆ? 7/25. ಇವಾಗ ಕಾಸ್ ಎ. ಕಾಸ್ ಎ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ. ಎ ಬಿ 24 ಸೆಂಟಿಮೀಟರು, ಎ ಸಿ 25 ಸೆಂಟಿಮೀಟ್ರ್. ಇವಾಗ ಮತ್ತೇನು ಕಂಡುಹಿಡಿದೈತಿ? ಸೈನ್ ಸಿ ಕಾಸ್ ಸಿ. ಸೈನ್ ಸಿ ಈಕ್ವಲ್ ಟು ಎ ಬಿ ಅಪಾನ್ ಎ ಸಿ. ಇಲ್ಲಿ ನೋಡಿ, ಕಾಸ್ ಎ ಅಂದ್ರೂ ಎ ಬಿ ಅಪಾನ್ ಎ ಸಿ ಬಂತು, ಸೈನ್ ಸಿ ಅಂದ್ರೂ ಎ ಬಿ ಅಪಾನ್ ಎ ಸಿ.
ಎ ಬಿ ಅಪಾನ್ ಎ ಸಿ ಅಂದರೆ ಎ ಬಿ 24 ಸೆಂಟಿಮೀಟರ್, ಎ ಸಿಯನ್ನು ಇವಾಗ ಕಂಡು ಹಿಡ್ಕೊಂಡೇವಿ 25 ಸೆಂಟಿಮೀಟರ್. ಎರಡನೇದು ಕಾಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಸಿ. ಇಲ್ಲಿ ನೋಡಿ, ಬಿ ಸಿ ಅಪಾನ್ ಎ ಸಿ ಸೈನ್ ಎ ಅಂದ್ರೂ ಬಿ ಸಿ ಅಪಾನ್ ಎ ಸಿ. ಇಲ್ಲಿ ಏನಾಗುತ್ತೆ, ಕಾಸ್ ಸಿ ಅಂದರೂ ಬಿ ಸಿ ಅಪಾನ್ ಎ ಸಿ. 7/25 ನಾವೆಲ್ಲ ಕಂಡು ಹಿಡ್ಕೊಂಡ್ವಿ ಅಲ್ಲೋ. ಇದು ಒಂದನೇ ಪ್ರಾಬ್ಲಮ್ ಸಾಲ್ವ್ ಆಯಿತು. ನಿಮ್ಗೆ ಇದು ಅರ್ಥ ಆಗೈತಿ ಅಂತ ಅಂದ್ಕೊಂಡು ಎರಡನೇದು ಈಸಿ ಐತಿ, ಎರಡನೇ ಕ್ವಶನ್ನು. ಅದಕ್ಕೆ ನಾವು ಇವಾಗ ಏನು ಮಾಡೋಣ, ನಾಲ್ಕನೇ ಕ್ವಶನನ್ನು ಬಿಡಿಸೋಣ. ನಾಲ್ಕನೇ ಕ್ವಶನ್, 15 cot A = 8 ಆದರೆ sin A ಮತ್ತು sec A ಕಂಡು ಹಿಡಿಯಿರಿ. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಅವ್ರೇನು ಕೊಟ್ಟರು, sin 15 cot A = 8. ಆಮೇಲೆ ಇಲ್ಲೇನು ಕಂಡು ಹಿಡಿತೀವಿ, sin A ಮತ್ತು sec C ಅನ್ನು ನಾವು ಕಂಡು ಹಿಡಿಬೇಕು, sec A ಅನ್ನು. ಇವಾಗ ತ್ರಿಭುಜ ತಗೊಂಡು ಅದ್ರೊಳಗೆ ನಾವು ಗುರುಸ್ಕೊಳ್ಳೋಣ. ಕ್ವಶನ್ ನಂಬರ್ 4. ಇವಾಗ ಇದನ್ನ ನಾವು ಸಾಲ್ವ್ ಮಾಡೋಣ. ಇಲ್ಲಿ ಇದಕ್ಕೆ ನಾವು ಹೆಸರು ಕೊಡೋಣ ಎ ಬಿ ಸಿ ಅಂತ. ಇಲ್ಲೇನೈತಿ, ಇದು ಬಿ ಯಾವಾಗಲೂ ಲಂಬಕೋನ ಅಂದರೆ ಏನಾಗಿರ್ತೈತಿ, 90 ಡಿಗ್ರಿ ಆಗಿರ್ತೈತಿ. ಇಲ್ಲಿ ಏನು ಮಾಡಬೇಕು, ಅವರ ಮೊದಲ ಕೊಟ್ಟರು 15 cot A = 8. ಆದ್ದರಿಂದ ಇಲ್ಲಿ cot A = ಈ 15 ಈ ಕಡೆ ಬಂದರೆ ಏನಾಗ್ತೈತಿ, ಡಿವೈಡೆಡ್ ಆಗಿ ಪರಿವರ್ತನೆ ಆಗ್ತೈತಿ, ಅಂದ್ರೆ ಭಾಗ ಆಗ್ತೈತಿ. 8/15. ಇವಾಗ ನಾವು ಏನು ಕಂಡುಹಿಡಿಬೇಕು, sin A ಅನ್ನು ಕಂಡುಹಿಡಿಬೇಕು. sin A ಅಂದರೆ ಆವಾಗಲೇ ಏನು ಹೇಳಿತ್ತು ಫ್ರೆಂಡ್ಸ್, ಬಿ ಸಿ ಅಪಾನ್ ಎ ಸಿ ಅಂತ ಹೇಳಿತ್ತು, ಬಿ ಸಿ ಅಪಾನ್ ಎ ಸಿ. ಇಲ್ಲಿ ನೋಡಿ, ಬಿ ಸಿ ಅಪಾನ್ ಎ ಸಿ ಅಂದರೆ ಇಲ್ಲಿ ನಾವೇನು ತೊಗೋಬೇಕು, ಬಿ ಸಿ ಅಂದರೆ ಏನಾಗುತ್ತೆ, ಇಲ್ಲಿ ಅದು 15 ಸೆಂಟಿಮೀಟ್ರ್ ಆಗುತ್ತೆ, 15 ಸೆಂಟಿಮೀಟ್ರ್ ಆಗುತ್ತಾ. ಹಾಗೆಯೇ ಇಲ್ಲಿ ಏನಾಗುತ್ತೆ, ಇದು 17 ಸೆಂಟಿಮೀಟ್ರ್ ಆಗುತ್ತೆ. ಇವಾಗ ನೋಡಿ, ಇಲ್ಲೇನಾಗುತ್ತಾ, ಬಿ ಸಿ ಅಂದ್ರೆ 15 ಸೆಂಟಿಮೀಟರ್, ಎ ಸಿ ಅಂದ್ರೆ 17 ಸೆಂಟಿಮೀಟರ್. ಮತ್ತೊಂದು ಏನು ಕಂಡು ಹಿಡಿಯೋದೈತೆ ಇಲ್ಲಿ, sec A = AC ಅಪಾನ್ ಎ ಬಿ. ಎ ಸಿ ಅಂದರೆ 15 ಸೆಂಟಿಮೀಟರ್ ಐತಿ, ಎ ಬಿ ಅಂದರೆ ಎಷ್ಟೈತಿ, 8 ಸೆಂಟಿಮೀಟರ್ ಐತಿ. ಇವಾಗ ಎರಡು ಸಿಕ್ಕುವಲ್ಲ ಸ್ಟೂಡೆಂಟ್ಸ್. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಈಗ ಮುಂದಿನ ಈ ನಾಲ್ಕನೇ ಪ್ರಾಬ್ಲಮ್ಮು ಸಾಲ್ವ್ ಆಗೈತಿ, ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಇದು ನಿಮ್ಗೆ ಅರ್ಥ ಆಗೈತಿ ಅಂತ ಅಂದ್ಕೊಂಡು ನಾನು ಇವಾಗ 8ನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. 8ನೇ ಕ್ವಶನ್ ಏನೈತಿ, 3 cot A = 4 ಆದರೆ 3 cot A = 4 ಆದರೆ 1 - tan square A ಅಪಾನ್ 1 + tan square A = cos square A - sin square A ಆಗಿದೆ, ಪರೀಕ್ಷಿಸಿ ಅಂತ ಹೇಳ್ಯಾರು. ಈಗ ನಾವು ಅದನ್ನ ಬಿಡಿಸ್ಕೋತ ಹೋಗೋಣ. ಇಲ್ಲಿ ನೋಡಿ, ಇದು ಸ್ವಲ್ಪ ತಪ್ಪಾಗೈತಿ. ಇದಕ್ಕೂ ನಾವು ಎ ಬಿ ಸಿ ಅಂತ ನಾವು ಹೆಸರು ಕೊಡೋಣ. ಈ ಒಂದು ತ್ರಿಭುಜಕ್ಕೆ ಎ ಬಿ ಸಿ ಅಂತ ಹೆಸರು ಕೊಟ್ವಿ. ಯಾವಾಗಲೂ ಬಿ ಏನಾಗಿರುತ್ತೆ, ಲಂಬಕೋನ ಆಗಿರ್ತೈತಿ. ಇಲ್ಲಿ ಏನು ಮಾಡೋಣ, ನಾವು ಎ ಬಿ ಸಿ ಅಂತ ಕೊಟ್ಟಾರಲ್ಲ, ಅಲ್ಲೇನು ಕೊಟ್ಟಾರು, 3 cot A =
4 ಅಂತ ಕೊಟ್ಟಾರವ್ರೆ. ಅದಕ್ಕೆ ನಾವೇನು ಮಾಡೋಣ, ಇದನ್ನ ABC ಅಂತ ತೊಗೊಂಡೇವಲ್ಲ, ಇದಕ್ಕೆ ನಾವೇನು ಕೊಡೋಣ, ಎಕ್ಕೆ 4 ಸೆಂಟಿಮೀಟ್ರಾಗಿ ಇಟ್ಕೊಳ್ಳೋಣ. ಇಲ್ಲಿ 3 cot A = 4. ಅದರಿಂದ ಇಲ್ಲಿ cot A = 4/3. ಯಾಕಂದ್ರೆ 3 ಇದ್ದಿದ್ದ ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡೆಡ್ ಆಗಿ ಪರಿವರ್ತನೆ ಹೊಂದುತ್ತೆ. ಇಲ್ಲಿ ನೋಡಿ, ಈಗ AB 4 ಆದ್ರೆ BC ಏನಾಗುತ್ತೆ, 3 ಸೆಂಟಿಮೀಟ್ರ್ ಆಗುತ್ತೆ. ನಾವು ಇವಾಗ ಏನು ಮಾಡೋಣ, ಇಲ್ಲಿ AB/AC ಅಂತ ಇಟ್ಕೊಂಡ್ರೆ ಇಲ್ಲೇನಾಗುತ್ತೆ, 4/3 ಆಗುತ್ತೆ. ಆದ್ದರಿಂದ AB = 4, BC = ಏನಾಗುತ್ತೆ, 3 ಆಗುತ್ತೆ, 3 ಸೆಂಟಿಮೀಟರ್ ಆಗುತ್ತೆ. ಇವಾಗ ಏನು ಮಾಡೋಣ, ನಾವು ಒಂದೊಂದೇ ಕಂಡುಹಿಡ್ಕೋತಾ ಹೋಗೋಣ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು, ಇದು AB 4 ಆದರೆ BC 3 ಆಗುತ್ತೆ. ಇನ್ನೇನಾಗುತ್ತೆ, ನಾವು CA ಇಲ್ಲಿ ಏನಾಗುತ್ತೆ, ಆದ್ದರಿಂದ ಇಲ್ಲಿ AC = ಏನಾಗುತ್ತೆ, 5 ಸೆಂಟಿಮೀಟ್ರ್ ಆಗ್ತೈತಿ. ಇಲ್ಲಿ ನಾವೇನು ಕಂಡುಹಿಡ್ಕೋಬೇಕು, ಮೊದಲು sin A ಕಂಡುಹಿಡ್ಕೊಳ್ಳೋಣ. sin A = ಏನು ಹೇಳಿತ್ತು ಆವಾಗಲೇ, BC/AC. BC/AC ಅಂದ್ರೆ ಇಲ್ಲಿ 3/5. AC ಎಷ್ಟಾಗುತ್ತಾ, ಇಲ್ಲಿ ಹೇಳಿದ್ನಲ್ಲ 5 ಸೆಂಟಿಮೀಟರ್. AC ಅಂದರೆ ಏನಾಗುತ್ತೆ, 5 ಸೆಂಟಿಮೀಟ್ರ್ ಐತೆ. BC ಅಂದರೆ ಏನೈತಿ, 3 ಸೆಂಟಿಮೀಟ್ರ್ ಐತಿ. ಅದಕ್ಕೆ ಏನಾಗುತ್ತೆ, 3/5 ಆಗುತ್ತೆ. ಇವಾಗ ಎರಡನೇದು cos A. cos A ಅಂದ್ರೆ AB/AC. AB ಎಷ್ಟೈತಿ, 4 ಐತಿ. AC ಎಷ್ಟೈತಿ, 5 ಐತಿ. ಇವಾಗ tan A ಅಂದರೆ ಏನಾಗುತ್ತೆ, BC/AB. AB ಅಂದರೆ 4 ಸೆಂಟಿಮೀಟ್ರ್ ಇತ್ತಾ, BC ಅಂದರೆ ಎಷ್ಟೈತಿ, 3 ಸೆಂಟಿಮೀಟ್ರ್ ಐತಿ. 3/4. ಇವಾಗ ನಾವೇನು ಮಾಡಬೇಕು, LHS ಮತ್ತು RHSನ ಕಂಡುಹಿಡ್ಕೋಬೇಕು. ಇಲ್ಲಿ ಫಸ್ಟ್ ಏನು ಹೇಳಿದ್ರು ಅವರು, 1 - tan square A / 1 + tan square A = cos square A - sin square A ಆಗಿದೆ, ಪರೀಕ್ಷಿಸಿ ಅಂತ ಕೊಟ್ಟರು. ಇಲ್ಲಿ ನಾವೇನು ಮಾಡ್ಕೊಂಡ್ವಿ, 1 - tan square A / 1 + tan square A. ಇಲ್ಲಿ ನೋಡಿ, ಇಲ್ಲೇನಾಗೈತಿ, 1 - tan A ಅಂದರೆ ಎಷ್ಟು ತೊಗೊಂಡ್ವಿ, 3/4. ಇಲ್ಲೇನಾಗುತ್ತೆ, ಸ್ಕ್ವೇರ್ ಐತಿ, ಸ್ಕ್ವೇರ್. ಇಲ್ಲಿ ಕೆಳಗೆ ಅದೇ ಏನೈತಿ, 1 + tan A ಅಂದರೆ 3/4. ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡಿ, 1 - 3 - 3 = 9, 4 - 4 = 16. ಸ್ಕ್ವೇರ್ ಐತಿ ಅಂದರೆ ಡಬಲ್ ಮಾಡ್ಕೋಬೇಕು. /1 ಪ್ಲಸ್ ಇಲ್ಲಿ ಏನಾಗುತ್ತೆ, 9/16. ಯಾಕಂದರೆ ಸೇಮ್ ಐತಿ ಎರಡು. ಇಲ್ಲಿ ಇವಾಗ ಏನು ಮಾಡಬೇಕು, ಗುಣಾಕಾರ ಮಾಡಿ ಇಟ್ಕೋಬೇಕು. 16 × 1 = 16. ಇದೇನಾಗುತ್ತೆ, -9 ಆಗುತ್ತೆ ಈ ಕಡೆ ಬಂದರೆ. ಇಲ್ಲಿ 16 × 1 = 16 + 9. ಇವಾಗ ಎಷ್ಟಾಯಿತು, 16 ಒಳಗೆ 9 ತೆಗೆದ್ರೆ 16 - 9 ಎಷ್ಟು ಬಂತು, 7. ಇಲ್ಲಿ ಅದೇ 16 ಒಳಗೆ ಇವಾಗ 9 ಕೂಡಿಸ್ಬೇಕು. ಇವಾಗ ಎಷ್ಟು ಬಂತು, 25. ಇವಾಗ ಅಲ್ಲಿ ಇನ್ನೊಂದು ಏನು ಕೊಟ್ಟರು, ಇಲ್ಲಿ ನೋಡಿ, cos square A - sin square A ಆಗಿದೆ ಎಂದು ಪರೀಕ್ಷಿಸಿ ಅಂತ ಕೊಟ್ಟರು. ಇದು LHS ಆಯಿತು. ಇವಾಗ ನಾವೇನು ಮಾಡಬೇಕು, RHSನ ಕಂಡುಹಿಡ್ಕೋಬೇಕು. RHS ಇಲ್ಲಿ ನೋಡಿ, RHS
ಅಲ್ಲೇನು ಕೊಟ್ಟಾರ, ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಕೊಟ್ಟಾರಲ್ವಾ. ಇವಾಗ ನಾವು ಕಾಸ್ ಅಂದರೆ ಏನು ತೊಗೊಂಡ್ವಿ, 4/5. ಕಾಸ್ ಎ ಅಂದರೆ ಏನು, 4/5. ಇಲ್ಲಿ ಕಾಸ್ ಸ್ಕ್ವೇರ್ 4/5 ಸ್ಕ್ವೇರ್ ಇರೋದ್ರಿಂದ ಈ ಥರ, ಮೈನಸ್ ಸೈನ್ ಎ ಅಂದರೆ ಎಷ್ಟೈತಿ, ಸೈನ್ ಎ ಅಂದರೆ 3/5. ಇಲ್ಲಿ ನೋಡಿ 3/5. ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಇದು 4×4 16 /5 25 ಮೈನಸ್ 3×3 9 5×5 25. ಇವಾಗ ಇಲ್ಲಿ ಏನು ಮಾಡಬೇಕು, ಇಲ್ಲಿ 25 ಎರಡು ಛೇದಗಳು ಸೇಮ್ ಅದಾವೆ, ಅದಕ್ಕೆ ಇದನ್ನ 25ನ್ನು 75ಕ್ಕೆ ಇಡಬೇಕು. 16 ಒಳಗೆ 9 ತೆಗೆದ್ರೆ ಎಷ್ಟಾಯಿತು, 7 ಆಯಿತು. ಇವಾಗ ನೋಡಿ, ಇಲ್ಲಿ ನೋಡಿ, ಟ್ಯಾನ್ ಎ ಕಂಡು ಹಿಡಿದೀವಿ. 1 - tan ಸ್ಕ್ವೇರ್ ಎ / 1 + tan ಸ್ಕ್ವೇರ್ ಎ. ಇದು ಎಷ್ಟು ಬಂತು, 7/25 ಬಂತು. ಇಲ್ಲಿ RHS ಏನು ಬಂತು, 7/25. ಅದಕ್ಕೆ ಏನಾಯ್ತು ಇಲ್ಲಿ, ಆದ್ದರಿಂದ ಇವಾಗ ಏನಾಯಿತು, LHS = RHS ಎರಡೂ ಸೇಮ್ ಅದಾವ ಆನ್ಸರ. ಆದ್ದರಿಂದ 1 - tan ಸ್ಕ್ವೇರ್ ಎ / 1 + tan ಸ್ಕ್ವೇರ್ ಎ = ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಒಂದಕ್ಕೊಂದು ಏನಾಗ್ಯಾವು, ಎರಡು ತಾಳೆ ಆಗ್ಯಾವು, ಒಂದಕ್ಕೊಂದು ಸಂಬಂಧವನ್ನು ಹೊಂದಿ ಒಂದಕ್ಕೊಂದು ಕರೆಕ್ಟ್ ಅದಾವು. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಸಾಲ್ವ್ ಆಯ್ತಲ್ಲ ಫ್ರೆಂಡ್ಸ್. ಈಗ 8ನೇ ಪ್ರಶ್ನೆಯನ್ನು ನಾವು ಬಿಡಿಸ್ವಿ, 9ನೇ ಪ್ರಶ್ನೆಯನ್ನು ನೀವು ಬಿಡಿಸ್ರಿ, 10ನೇ ಪ್ರಶ್ನೆಯನ್ನು ನಾನು ಬಿಡಿಸ್ನು, 10ನೇ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡೋನು. ಕ್ವಶನ್ ನಂಬರ್ 10. ಯಾಕಂದರೆ ನಾವು ಇವತ್ತು ಸಾಲ್ವ್ ಮಾಡಿದ್ವಿ ಅಂದರೆ ನೀವು ಮೇಲಿನೂ ಎಲ್ಲ ನಿಮ್ಗೆ ಈಸಿಯಾಗಿ ಸಾಲ್ವ್ ಹೋಗೋಕ್ಕೆ ಇದನ್ನಾಗ್ತೈತಿ. ಯಾಕಂದ್ರೆ ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. 10ನೇದು, ತ್ರಿಭುಜ PQRನಲ್ಲಿ ಕೋನ Q = 90 ಡಿಗ್ರಿ, PR + QR = 25 ಸೆಂಟಿಮೀಟರ್ ಮತ್ತು PQ = 5 ಸೆಂಟಿಮೀಟರ್ ಆಗಿದೆ. ಇಲ್ಲಿ ಸೈನ್ P, ಕಾಸ್ P ಮತ್ತು ಟ್ಯಾನ್ Pಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟರು. ಇಲ್ಲೇನು ಮಾಡೋಣ, ನಾವು ಒಂದು ತ್ರಿಭುಜ ತಕ್ಕೊಂಡ್ವಿ. ಈ ತ್ರಿಭುಜಕ್ಕೆ ನಾವು ಏನು ಮಾಡೋಣ, ಹೆಸರು ಕೊಡ್ನು. ಯಾಕಂದರೆ ಇಲ್ಲಿ ತ್ರಿಭುಜ PQR ಅಂತ ಅವರ ಕೊಟ್ಟಾರು. ನಾವು ಇಲ್ಲಿ ತ್ರಿಭುಜದೊಳಗೆ ನಾವು ಜಸ್ಟ್ ಹೆಸರು ಕೊಡಬೇಕಾಗೈತೆ. ಅವತ್ತು ತಗದ Q = ಎಷ್ಟು ಕೊಟ್ಟಾರ, 90 ಡಿಗ್ರಿ ಕೊಟ್ಟಾರ. ಇಲ್ಲಿ ಇದು P, ಇದು R. Q ಅಂದರೆ 90 ಡಿಗ್ರಿ ಅಂದರೆ Q ಸೆಂಟ್ರದಾಗ ಬರಬೇಕು. ಯಾಕಂದರೆ 90 ಡಿಗ್ರಿ ಯಾವಾಗಲೂ ಏನಾಗಿರುತ್ತೆ, ಲಂಬಕೋನ. ತ್ರಿಭುಜದೊಳಗೆ ಲಂಬಕೋನ ಯಾವುದು ಒಂದು ಸೈಡ್ ಅಷ್ಟೇ ಬರ್ತಿರ್ತೈತಿ. ಅದಕ್ಕೆ ಇಲ್ಲಿ Q = 90 ಡಿಗ್ರಿ ಅಂತ ಅವರೇ ಕೊಟ್ಟಾರು. ಇಲ್ಲಿ ನೋಡಿ ಕೊಟ್ಟಾರ, ಅವರ PQ = 5 ಸೆಂಟಿಮೀಟ್ರ್ ಅಂತ ಕೊಟ್ಟಾರು. ಇಲ್ಲಿ ನೋಡಿ PQ = 5 ಸೆಂಟಿಮೀಟ್ರ್ ಅಂತ ಕೊಟ್ಟಾರ. ಇಲ್ಲಿ PR + QR = 25 ಸೆಂಟಿಮೀಟ್ರ್ ಅಂತ ಕೊಟ್ಟಾರು. ಇವಾಗ ಇಲ್ಲೇನು ಮಾಡ್ಬೇಕು ನಾವು, ಆದ್ದರಿಂದ ಇಲ್ಲಿ ಏನಾಗ್ತೈತಿ, PR = 25 - QR. ಅರ್ಥ ಆಯ್ತಾ? ಈಗ ನೋಡಿ PR + QR = 25 ಸೆಂಟಿಮೀಟ್ರ್ ಕೊಟ್ಟಾರು. ಇವಾಗ ಏನಾಗುತ್ತೆ, 25 ಈ ಕಡೆ ಐತಿ, QR ಈ ಕಡೆ ಬಂದರೆ ಏನಾಗ್ತೈತಿ, ಇಲ್ಲಿ ಮೈನಸ್ ಬರ್ತೈತಿ. PR = ಏನಾಗುತ್ತೆ, QR ಅಂತ ಆಗುತ್ತೆ. ಇಲ್ಲಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ನಾವು ಬಿಡಿಸ್ಕೋತೋಗುನು. PR² = PQ² + QR². ಇಲ್ಲಿ ನೋಡಿ QR² ನಾವು ಈ ಕಡೆ ತೊಗೊಳ್ಳೋಣ. QR², ಯಾಕಂದರೆ ನಾವಿಲ್ಲಿ QR² ಮತ್ತು PR² ಎರಡು ಸೇರಿ 25 ಸೆಂಟಿಮೀಟ್ರ್ ಕೊಟ್ಟಾರ. ಅದಕ್ಕೆ ನಾವು PR ಇದನ್ನ 25 - QR ಮಾಡಬೇಕಾಗೈತಿ. ಈ 25ರೊಳಗೆ ನಾವು QR ಎಷ್ಟೈತಿ ಅಂತ ಕಂಡುಹಿಡಿಬೇಕಾಗೈತಿ. ಅದಕ್ಕೆ PR
ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್. ಇಲ್ಲಿ ನೋಡಿ ಪಿ ಆರ್ ಸ್ಕ್ವೇರ್ ಈಕ್ವಲ್ ಟು ಏನು ಮಾಡೋಣ 25 ತೊಗೊಳ್ಳೋಣ. 25 ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್. ನಾವು ಪಿ ಆರನ್ನು ಕಂಡುಹಿಡಿಬೇಕಾಯ್ತಲ್ಲ, ಅದಕ್ಕೆ ಪಿ ಆರ್ ಈಕ್ವಲ್ ಟು ಏನು ಮಾಡೀವಿ 25 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಅಂತ ಕೊಟ್ಟೇವಿ. ಅದಕ್ಕೆ ನಾವೇನು ಮಾಡೋಣ ಎರಡಕ್ಕೂ ಕಂಡುಹಿಡ್ಕೋಬೇಕಾಗೈತಿ. ಇವಾಗ ಕ್ಯೂ ಆರ್ ಸ್ಕ್ವೇರ್ ಈಕ್ವಲ್ ಟು 25 ವರ್ಗ ಏನು 625. 25 ನಾವು 2 ಸರಿ ಗುಣಿಸ್ಕೊಂಡಾಗ 625 ಬರ್ತೈತಿ. ಇಲ್ಲಿ ಕ್ಯೂ ಆರ್ ನಾವು ಇಲ್ಲಿ ಏನು ಮಾಡಬೇಕಾಗಿತ್ತು, ಕ್ಯೂ ಆರ್ ಸ್ಕ್ವೇರ ಇಲ್ಲಿ ಏನಂತ ನಮ್ಮ ಕ್ಯೂ ಆರ್ ಸ್ಕ್ವೇರ್ ಏನಂತ ಗೊತ್ತಿಲ್ಲ. ಅದಕ್ಕೆ ನಾವೇನೋ 25 ಡಬಲ್ ಸರಿ ತೊಗೊಳ್ಳೋಣ. ಅಂದರೆ ಎಷ್ಟು 50 ತೊಗೊಳ್ಳೋಣ. ಇಲ್ಲಿ 50 ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ಕ್ಯೂ ಆರ್ ಸ್ಕ್ವೇರ್ ಇಲ್ಲಿ ಏನೈತಿ ಮೈನಸ್ 5 × 5 25. ಇಲ್ಲಿ 625 ಇದು ಏನಾಗುತ್ತೆ, ಈ 50 ಕ್ಯೂ ಆರ್ ಈ ಕಡೆ ಬರುತ್ತೆ. 50 ಕ್ಯೂ ಆರ್ ಈ ಕಡೆ ಬಂದರೆ ಈ ಕಡೆ ಏನಾಗುತ್ತೆ 600. ಇಲ್ಲಿ ನೋಡಿ ಈ 25 ಹೋಯ್ತಾ, 625 ಈ 25 ತೆಗೆದ್ರೆ 600 ಅಷ್ಟೇ ಉಳಿತು. ಈ 50 ಕ್ಯೂ ಆರ್ ಈ ಕಡೆ ಬಂದರೆ ಇಲ್ಲೇನಾಗುತ್ತೆ 600 ಅಷ್ಟೇ ಉಳಿಯುತ್ತೆ. ಕ್ಯೂ ಆರ್ ಈಕ್ವಲ್ ಟು 600 ಡಿವೈಡೆಡ್ ಬೈ 50. ಇಲ್ಲಿ ನೋಡಿ 600 ಡಿವೈಡೆಡ್ ಬೈ 50 ಎಷ್ಟು ಬಂತು 12 ಬಂತು. ಆದ್ದರಿಂದ ಇಲ್ಲಿ ನೋಡಿ ಈ 0 ಕ್ಯಾನ್ಸಲ್ ಆಯಿತು. 5 1 5 ಹಚ್ಚಿದ್ರೆ 10 ಉಳಿತಾ, 5 2 10 ಆಗುತ್ತೆ. ಕ್ಯೂ ಆರ್ ಈಕ್ವಲ್ ಟು 12 ಸೆಂಟಿಮೀಟರ್. ಇಲ್ಲೇನಾಗುತ್ತೆ ಕ್ಯೂ ಈಕ್ವಲ್ ಟು 90 ಡಿಗ್ರಿ ಐತಿ. ಪಿ ಕ್ಯೂ ಎಷ್ಟಿತ್ತು 5 ಸೆಂಟಿಮೀಟ್ರ್, ಇದು 5 ಸೆಂಟಿಮೀಟ್ರ್ ಇತ್ತು. ಇವಾಗ ಕ್ಯೂ ಆರನ್ನು ಕಂಡು ಹಿಡ್ಕೊಂಡ್ವಿ. ಕ್ಯೂ ಆರ್ ಎಷ್ಟು 12 ಸೆಂಟಿಮೀಟರ್. ಇವಾಗ ಏನು ಮಾಡಬೇಕಾಗೈತಿ ಪಿ ಆರನ್ನು ಕಂಡು ಹಿಡ್ಕೋಬೇಕು. ಆದ್ದರಿಂದ ಪಿ ಆರ್ ಈಕ್ವಲ್ ಟು 25 ಮೈನಸ್ ಕ್ಯೂ ಆರ್ ಅಂತ ಆಗಿತ್ತು. ಇವಾಗ 25 ಮೈನಸ್ 12 ಕ್ಯೂ ಆರ್ ಅಂದರೆ 12 ಸಿಕ್ಕೈತಿ. 25 ಮೈನಸ್ 12 25 ಮೈನಸ್ 12 ಎಷ್ಟು ಬಂತು 13 ಬಂತು. 13 ಸೆಂಟಿಮೀಟರ್. ಇವಾಗ ನಾವೇನು ಮಾಡಬೇಕಾಗೈತಿ ಸೈನ್ ಪಿಯನ್ನು ಕಂಡು ಹಿಡ್ಕೋಬೇಕು. ಪಿ ಆರ್ ಈಕ್ವಲ್ ಟು ಸಿಕ್ತಾ, ಎಷ್ಟು ಸಿಕ್ತು 13 ಸೆಂಟಿಮೀಟರ್. ಇವಾಗ ನಾವೇನು ಕಂಡುಹಿಡಿಬೇಕಾಗೈತಿ, ಇಲ್ಲಿ ಸೈನ್ ಪಿ, ಕಾಸ್ ಪಿ ಮತ್ತು ಟ್ಯಾನ್ ಪಿಗಳ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳ್ಯಾರು ಇಲ್ಲಿ. ಆದ್ದರಿಂದ ಸೈನ್ ಪಿ ಈಕ್ವಲ್ ಟು ಇಲ್ಲಿ ಏನಾಗುತ್ತೆ ಕ್ಯೂ ಆರ್ ಪಿ ಆರ್ ಅಂತ ತೊಗೋಬೇಕು. ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಆರ್. ಕ್ಯೂ ಆರ್ ಅಂದರೆ ಎಷ್ಟು 12 ಸೆಂಟಿಮೀಟರು. ಪಿ ಆರ್ ಅಂದರೆ ಎಷ್ಟಾಗೈತಿ 13 ಸೆಂಟಿಮೀಟ್ರ್. 12 ಡಿವೈಡೆಡ್ ಬೈ 13. ಎರಡನೇದು ಕಾಸ್ ಪಿ. ಕಾಸ್ ಪಿ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್. ಪಿ ಕ್ಯೂ ಅಂದರೆ ಎಷ್ಟು 5 ಸೆಂಟಿಮೀಟರು. ಪಿ ಆರ್ ಅಂದರೆ ಎಷ್ಟು 13 ಸೆಂಟಿಮೀಟ್ರು. ಆಮೇಲೆ ಇಲ್ಲಿ ಕೆಳಗೆ ಏನು ಕಂಡುಹಿಡಿಬೇಕಾಗೈತಿ ಟ್ಯಾನ್ ಪಿ. ಟ್ಯಾನ್ ಪಿ ಈಕ್ವಲ್ ಟು ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಕ್ಯೂ ಆರ್ ಅಂದರೆ ಎಷ್ಟು ತೊಗೊಂಡಿವಿ, ಕ್ಯೂ ಆರ್ ಅಂದರೆ 12 ಸೆಂಟಿಮೀಟರು. ಪಿ ಕ್ಯೂ ಅಂದರೆ ಎಷ್ಟೈತಿ 5 ಸೆಂಟಿಮೀಟ್ರ್. ಇಲ್ಲಿಗೆ ಅಭ್ಯಾಸ 8.1 ಮುಗೀತು. ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ನಿಮಗೆ ಅರ್ಥ ಆಗೈತಿ
ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಹಾಗೆ ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಹೆಂಗಾಗೈತಿ ಅಂತಲೂ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟು ನಿಮ್ಮಿಂದ ನಮಗೂ ಖುಷಿ ಆಗುತ್ತೆ. ನಾನು ಈ ವಿಡಿಯೋ ಮಾಡಿದ್ದಕ್ಕೂ ನಿಮ್ಗೆ ಈ ಪ್ರಾಬ್ಲಮ್ ತಿಳಿಸಿದ್ದಕ್ಕೂ ನಿಮಗೆಲ್ಲ ಅರ್ಥ ಆಗೈತಿ ಅಂತ ಆಗಿದ್ದಕ್ಕೂ ನನಗೂ ಒಂದು ಸಾರ್ಥಕತೆ ಅನ್ನೋದು ಸಿಗ್ತೈತಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಆನ್ಲೈನ್ ಕ್ಲಾಸ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಬಾಯ್ ಸ್ಟೂಡೆಂಟ್ಸ್. ಮುಂದಿನ 8.2 ಅನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ.